ಕಾರ್ ಓಡ್ಸೋಕ್ಕೆ ರೆಡಿಯಾ ನಾವು ಕೊನೆಗೆ ಅವನ್ನ ಸಾಧಿಸ್ಬಿಟ್ಟ. ಅಲ್ಲಿ ಕೊರಗಜ್ಜಂಗೆ ಪೂಜೆ ಮಾಡ್ಸೋಕ್ಕೆ ಇಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ. ಪ್ಯಾರಿಸಲ್ಲಿದ್ದೀವಿ ಈಗ ನಾವು. Psych! You got a lifetime experience. Lifetime experience. Oh my! ಚುರುಮುರಿ ಜೊತೆ ಕಾಫಿ ಕುಡಿತಾ ಇದ್ದೀವಿ ಈ ಒಂದು ಬ್ಯೂಟಿಫುಲ್ ವೆದರಲ್ಲಿ. ಸಮಯ ಇವಾಗ 5:15. ಆಲ್ರೆಡಿ ನಾನು ಕಚ್ಚಿಸ್ಕೊಂಡಿದ್ದೀನಿ ಗುರು. ಇಲ್ಲಿ ನೋಡಿ ಬಾಬಾ, ಗೊತ್ತಾಯ್ತು. ಓಹೋ, ಅದು ಗೊತ್ತೂ ಆಗಲ್ಲ ಬಿಡು. ಎಷ್ಟು ಮೊಮ್ಮಕ್ಕಳು ಅವ್ರೆ ಅಂತ ಕೇಳ್ತಾರ. ಯಾರು ಇಷ್ಟ? ಸರಿ ನಮ್ಮಿಬ್ಬರಲ್ಲಿ ಯಾರು ಇಷ್ಟ? ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. ಈಗ ಸಮಯ 9:42. ಮೌಲ್ಯ ಈಗ ರೆಡಿಯಾಗಿದ್ದಾಳೆ. ಎಲ್ಲಿಗೆ ಅಂತಂದರೆ ಈಗ ಫಸ್ಟು ಕೊರಗಜ್ಜನ್ ಟೆಂಪಲ್ಗೆ ಹೋಗಿ ಆಮೇಲೆ ಇಲ್ಲಿಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಬೇರೆ ಬೇರೆ ಪ್ರೋಗ್ರಾಮ್ನ ಹಿಡ್ಕೊಳ್ಳೋಂಥ ಸಮಯ. ಆನವನ್ನ ಮಿಸ್ ಮಾಡಬೇಕು ಅಂತ ಇತ್ತು, ಬಟ್ ಆನವು ಹಠ ಮಾಡ್ತಿರೋ ಕಾರಣ ಪಟ್ಟಿಲ ಕರ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಅದು. ಇದು ನಾವಿರೋ ರೂಮ್ ನೋಡಿ ಹಿಂಗಿದೆ. ಅಲ್ಲೊಂದು ರೂಮ್ ಇದೆ, ಇಲ್ಲೊಂದು ರೂಮ್ ಇದೆ, ಅಲ್ಲೊಂದು ರೂಮ್ ಇದೆ. ಸೊ ಟೋಟಲ್ 3 ರೂಮು, ಒಂದು ಹಾಲು. ನಾಚ್ಕೊಂಬಿಟ್ಟ, ರೀಲ್ಸ್ ಮಾಡ್ತಾವನಲ್ಲಿ. ಓಕೆ, ಇದು ಬೆಳಗಿನ ವ್ಯೂ. ರಾತ್ರಿಯ ಫೈರ್ ಕ್ಯಾಂಪ್ ಹಿಂಗಿದೆ. ಬಾ ಚಿಕ್ಕು, ನಾವು ಹೋಗಿರ್ತೀವಿ. ಹಿಂಗೆ ಹೇಳಿಲ್ಲ ಅಂದರೆ ಬೇಗ ಬರಲ್ಲ ಅವರು. ಅದಕ್ಕೆ ಈಶನ್ ಕರ್ಕೊಂಡಿದ್ದಾರೆ, ಅವನಿಲ್ಲ ಆಟ ಆಡ್ಕೊಂಡಿರ್ತಿದ್ದ. ಈಶಾಂಬರಿ ಕೊತ್ತಂಬರಿ ಅಲ್ಲಿ. ಇದು ನೋಡಿ ಆಚೆ ಕಡೆ ವ್ಯೂ. ಟೆಂಪಲ್ಗೆ ಆನವನ್ನ ಕರ್ಕೊಂಡು ಹೋಗ್ಬೇಕು ಅಂತ ಚಿಕ್ಕು ಮತ್ತು ಜಾನ್ವಿ ಹಠ ಹಿಡಿದು ರೆಡಿ ಮಾಡ್ತಾ ಇದ್ದಾರೆ. ಕೊನೆಗೆ ರೆಡಿನೇ ಮಾಡಿಬಿಟ್ರ. ಇಲ್ಲಿ 10 ಗಂಟೆಗೆ ಟೆಂಪಲ್ ಕ್ಲೋಸ್ ಆಗ್ಬಿಡುತ್ತೆ ಅಂತ ನಾವೆಲ್ಲ ಹರಿ ಮಾಡ್ತಾಯಿದ್ರೆ ಅವರಿಲ್ಲ ಅಂತ ಪಣ ತೊಟ್ಟಿ ಕರ್ಕೊಂಬರ್ತಾ ಇದ್ದಾರೆ. ಅಲ್ಲಿ ಬೇರೆ ಒಂದು ಫೋಸು. ಪಾಪ ಕರಿಯೇ ಲಾಸ್ಟಲ್ಲಿ ಕೂತ್ಕೊಳ್ತೀನಿ. ಏನಕ್ಕೆ ಅಕ್ಕ, ಏನಕ್ಕೆ ಅಕ್ಕ ಇಷ್ಟು ಕೊನೆಗೆ ಹಾಕಿದ್ಯಾ? ಇಂಟಿಗೆ ಹಾಕ್ಬೋದಾ? ಹೊರಟಿದ್ದೀವಿ ನಾವು ಇಲ್ಲಿಂದ. ನಾವು ಒಂದು ಸ್ಟೇರಿಂಗ್ ಮುಟ್ಟಬೇಕು ಅಂತ ಹಠ ಮಾಡ್ತಾ ಇದ್ದಾನೆ. ಓಕೆ, ಫೈನಲಿ ಪ್ರಾಕ್ಟೀಸ್ ಮಾಡ್ಕೊಂತಿದ್ದಾರೆ. ಈಗಲೇ ಕಾರ್ ಓಡ್ಸೋಕ್ಕೆ ರೆಡಿಯಾ ನಾವು. ಕೊನೆಗೆ ಅವನ್ನ ಸಾಧಿಸ್ಬಿಟ್ಟ. ಈ ನಮ್ಮ ರೆಸಾರ್ಟ್ ಓನರು ನಮ್ಮ ಸ್ನೇಹಿತರು ದಿಗಂತ್ ಅಂತ. ನಮ್ಮ ಆಡಿಯನ್ಸ್ಗೆ ಒಂದು ಹಾಯ್ ಮಾಡಿ. ಸೊ ಈ ಥರ ಅವ್ರಿಗೆ ಎಷ್ಟು ಟೋಟಲ್ ಒಂದು 4 ಪ್ರಾಪರ್ಟಿ ಎಲ್ಲ ಇರುತ್ತೆ. 3 ಇದೆ, 3 ಪ್ರಾಪರ್ಟಿ ಇದೆ ಆಲ್ ಓವರ್ ಸಕಲೇಶ್ಪುರ. ನೋಡಿ ವ್ಯೂ ಹೆಂಗಿದೆ. ಅದು ಏನು ಚಾರ್ಜಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ಇಷ್ಟೊಂದು ಜನ. ಲಾಟ್ಸ್ ಆಫ್ ಮೆಸೇಜ್ ಆಗಲೇ ಇವರು ವೀಕೆಂಡ್ಸ್ ಆದರೆ 2800 rupees ಚಾರ್ಜ್ ಮಾಡ್ತೀವಿ. ಓಕೆ, ರೂಮ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ರೂಮ್ಸು 3000 ತನಕ ಇದೆ.
ವೀಕ್ ಡೇಸ್ ಆದರೆ ಸ್ವಲ್ಪ ಡಿಸ್ಕೌಂಟಲ್ಲಿ ಕೊಡ್ತೀವಿ. ಓಕೆ ಓಕೆ. ವೀಕ್ ಡೇಸಲ್ಲಿ ಡಿಸ್ಕೌಂಟ್ ಇರುತ್ತೆ, ವೀಕೆಂಡ್ಸಲ್ಲಿ 2800 ಪರ್ ಹೆಡ್. ಅದನ್ನು ಸ್ವಲ್ಪ ಒಂಚೂರು ವೇರಿ ಆಗುತ್ತೆ, ನೀವು ಯಾವ ರೂಮು ಬುಕ್ ಮಾಡ್ತೀರಾ ಅದ್ರ ಮೇಲೆ ಅಲ್ವಾ? ಕರೆಕ್ಟ್ ಅಲ್ಲ? ಎಸ್. ಓಕೆನಾ? ಜಾನ್ವಿ ಫ್ರೆಂಡ್ಸ್ ನೆಕ್ಸ್ಟ್ ಜಾನ್ವಿ ಫ್ರೆಂಡ್ಸ್ ಆಲ್ರೆಡಿ ಆ್ಯಂಡ್ ನನ್ನ ಫ್ರೆಂಡ್ಸ್ಗೂ ಕೂಡ ಆಲ್ರೆಡಿ ಕಾಲ್ ಎಲ್ಲ ಮಾಡಿ ಈಗ ಹೇಳ್ತಾ ನೋಡಪ್ಪ ಬಾಂಬೆ ಕೈ ಇಟ್ಕೊಂಡು ನೋ ಏನು ಎಷ್ಟು ಇದು ಬೆಳೆಸ್ತಿದೀವಿ ಅನ್ಕೋಬೇಕು ಅವ್ನಿಗೆ. ಮಮ್ಮಿನೇ ಮಾಡಿರೋದು ನಾನು ಪ್ಯಾಂಪರ್ಡ್ ಆಗಿ ಬೆಳೆಸಿಲ್ಲ. ನಾನು ಬೈತೀನಿ, ಅದಕ್ಕೆ ಅವನು ನಿಮ್ಮಿಬ್ಬರ ಹತ್ರನೇ ಬರೋದು ಜಾಸ್ತಿ. ಯಾಕೆ ಬೇಡ? ಓ ಸರಿ ಬಾ ಅನು ಓಡ್ಬಾ. ನನ್ನ ಮಗ ಬರ್ತಾನೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಬಾಯ್. ಬಾ ಹಿಡಿಯೋಣ, ಬಾ ಬಾ ಬಾ. ತಳ್ಳಿಬಿಟ್ಟೆ ಬಾ ಅವನ ಕೈನ. ಅನು ಕೂತ್ಕೊಂಡ್ರೆ ಸುಮ್ ಕೂತ್ಕೊಬೇಕು, ಸ್ಟೇರಿಂಗ್ ಅಲ್ಲಾಡ್ಸಿದ್ರೆ ಇದು ಹೈವೇ ಎಲ್ಲ ಇದು. ಈ ಜಾಗದಲ್ಲಿ ಟ್ರಾವೆಲ್ ಮಾಡೋಕ್ಕೆ ನೋಡಿ ಈ ಥರ ಜೀಪ್ ಬೇಕೇ ಬೇಕು, ಈ ಥರ ಬಟನ್ಸ್ ಇರಲೇಬೇಕು. ಅಲ್ಲಿ ಕೊರಗಜ್ಜಂಗೆ ಪೂಜೆ ಮಾಡ್ಸೋಕ್ಕೆ ಇಲ್ಲಿ ತಗೊಂಡೋಗ್ತಾ ಇದ್ದೀವಿ. ಇಲ್ಲಿಗೆ ಬಂದಿದ್ದೀನಿ. ಈಗ ಎಲ್ಲ ಮುಗೀತು, ಈಗ ನಾವಿಲ್ಲಿಂದ ಹೊರಡ್ತೀವಿ. ಥ್ಯಾಂಕ್ ಯು ಆಲ್. ಸರ್ಗೆ ಮೂಗಲ್ಲಿ ಸುರಿತಾ ಇದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಆಫ್ ರೋಡಲ್ಲಿ ಹೋಗ್ತಾ ಇದ್ದೀವಿ ನಾವೀಗ. ಮೇನ್ ರೋಡಿಗಿಂತ ಆಫ್ ರೋಡಲ್ಲಿ ಒಂಥರ ಮಜಾ ಇರುತ್ತಲ್ಲ, ಅದನ್ನು ಎಂಜಾಯ್ ಮಾಡೋಕ್ಕೆ ಅಂದರೆ ಅನುಭವಿಸೋಕ್ಕೆ ಹೋಗ್ತಾ ಇದ್ದೀವಿ. ಈಗ ಅವರು 4 ವೀಲ್ ಆನ್ ಮಾಡಿದ್ರು. 4 ವೀಲ್ ಡ್ರೈವಲ್ಲಿ ಮಜಾ ಇರುತ್ತೆ. ವಾ ವಾ ಅಮೇಝಿಂಗ್. ಎಲ್ಲರೂ ಫೋನ್ ಎತ್ಬಿಟ್ರು. ಅಲ್ಲಿ ಮೇಲೆ ಹಾಕ್ಬೋದು, ಸಂಜೆ ಹೋಗೋಣ, ಅಲ್ಲಿ ಚೆನ್ನಾಗಿರುತ್ತೆ. ಹಾ, ಅದು ಆಫ್ ರೋಡ್ ಇದೆ ಮೇಲೆ ಪಾಯಿಂಟ್. ಓಕೆ ಓಕೆ. ಸಂಜೆ ಹೋಗೋಣ. ನವಿಲ್ ನೋಡಿದ್ವಲ್ಲ, ಅದು ಹೆಣ್ಣೆವಿಲ್ಲ ಗಂಡವಿಲ್ಲ ಅಂತ ಡಿಸ್ಕಷನ್ ಆಗ್ತಾ ಇರ್ಬೇಕಾದ್ರೆ ಅದು ಗಂಡು. ಪ್ರಾಣಿಗಳಲ್ಲಿ ಅಥವಾ ಪಕ್ಷಿಗಳಲ್ಲಿ ಯಾವ್ದು ಸುಂದರವಾಗಿರುತ್ತೆ ಅದೆಲ್ಲ ಗಂಡು ಅಂತ ಹೇಳಿದಾಗ ಒಂದಷ್ಟು ಆಪೋಸಿಷನ್ ಎಲ್ಲ ಬಂತು. ಅದಾದಮೇಲೆ ಕೊನೆ ಕನ್ಫರ್ಮೇಷನ್ಗೆ ಹೌದಾ ಅಂತಂದಾಗ ಒಂದು ಸಾಂಗೇ ಇದೆಯಲ್ಲ ಅಂತ ಹೇಳಿದ್ರು. ಏನು ಸಾಂಗ್ ಅದು? ಗಂಡು ನವಲಿಗೆ ಮಾತ್ರ ಪುಕ್ಕ ಕೊಟ್ಟ ಭಗವಂತ, ಕುಣಿಯೋ ಕೆಲಸ ಗಂಡಸರಿಗೆ ಹೇಳಿ ಮಾಡಿಸಿದ್ದು, ಹೆಣ್ಣು ಮಕ್ಕಳು ಕುಣಿಸೋದಕ್ಕೆ ವರ್ಲ್ಡ್ ಫೇಮಸ್. ಹಿಂಗೆ ವಾಪಸ್ಸು ರೆಸಾರ್ಟ್ಗೆ ಬಂದು ಸಖತ್ ಎಕ್ಸ್ಪೀರಿಯನ್ಸ್ ಇತ್ತು. ನಾವು ಆ ಒಂದು ಕ್ಯಾಪಲ್ಲಿ ರೋಡ್ ಚೇಂಜ್ ಮಾಡಿದ್ದು ತುಂಬ ಒಳ್ಳೇದಾಯ್ತಲ್ಲ. ಥ್ಯಾಂಕ್ ಯು ದೇವಂತ್ ಅವರೇ, ಸಖತ್ ಎಕ್ಸ್ಪೀರಿಯನ್ಸ್ ಇತ್ತು. ಗಾಡಿ ಪರಿಸ್ಥಿತಿ ನೋಡಿ ಹಿಂಗೋಗಿ ಹೆಂಗಾಗಿದೆ. ಈಗ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಬನ್ನಿ ಬ್ರೇಕ್ಫಾಸ್ಟ್ ಏನಿದೆ ನೋಡೋಣ. ಇವನು ಪ್ಲೇಟ್ನ ಬೀಳಿಸ್ಬಿಟ್ಟ, ಅಲ್ಲಿ 2 ಪೀಸ್ ಪೂರಿ ಇತ್ತು, ಬೀಳಿಸ್ಬಿಟ್ಟಲ್ಲ ಅಂತ ನಾವು ಬೈದು ಈಗ ಅದಕ್ಕೆ ನಾವು ಪ್ಲೇಟ್ ಒಳಗೆ ಮತ್ತೆ ಹಾಕ್ತಾನೆ. ಆಹಾ, ಈ ಗ್ಯಾಪಲ್ಲಿ ಒಂದು ಕಾಫಿ ಮಾಡಿಸ್ಕೊಂಡು ಕುಡಿತಾ ಇದ್ದೀವಿ. ಥ್ಯಾಂಕ್ ಯು. ರೂಮ್ ಚೇಂಜ್ ಮಾಡಿಸ್ತಾ ಇದ್ದಾರೆ. ನಾನು ಅಲ್ಲಿ ಹೋಗಿ
ನಿಮಗೆ ವೀಡಿಯೋನ ಅಪ್ಲೋಡ್ಗೆ ಇಟ್ಬಿಟ್ಟು ಬರ್ತೀನಿ. ಇವತ್ತು ಸಂಜೆ ನೀವು ನೋಡಬೇಕಲ್ಲ, ಅದಕ್ಕೆ. ನಾನು ಹೊಸ್ದಾಗಿ ಬಂದಿರೋ ರೂಮ್ ಇದು. ಸಕ್ಕತ್ತಾಗಿದೆ ನೋಡಿ. ಇದೆ ಸೂಪರ್ ಅಲ್ಲ? ನಾನಲ್ಲಿ ನಿಮಗೆ ಆವಾಗಲೇ ಹೇಳ್ದಾಗ ಇಲ್ಲಿ ಅಪ್ಲೋಡ್ಗೆ ಇಟ್ಬಿಟ್ಟು ಈಗ ಮತ್ತೆ ಇನ್ನೊಂದು ಕಡೆ ಹೊರಡ್ತಾ ಇದ್ದೀನಿ. ಇಲ್ಲಿ ಹಿಂಗೆ ಆಚೆ ಬಂದರೆ ಈ ಥರ ಇದೆ. ಈಗ ನಾವು ಅದೇ ಹೇಳ್ದಂಗೆ ಬೇರೆ ಲೊಕೇಶನ್ಗೆ ಹೊರಡ್ತಾ ಇದ್ದೀವಿ. ಮಲ್ಲೇಶ್ರೀ ಅವರೇ, ಯಾಕೆ ನಿದ್ರೆಗೆ ಹೋಗ್ಬಿಟ್ಟಿದ್ರಿ? ಈಗ ಹೊರಡ್ತಾ ಇದ್ದೀವಿ. ಅಲ್ಲಿ ಚಳಿ ಅಂತೂ ಮೌಲ್ಯ ಹಾಕೊಳ್ಳೋಕೆ ಹೇಳಿದ್ದಾಳೆ. ಲಾಸ್ಟ್ ಟೈಮ್ ನಾವು ಶೂಟ್ಗೆ ಹೋದಾಗ ಸಿಕ್ಕಾಪಟ್ಟೆ ನಡಗ್ಬಿಟ್ಟಿತ್ತು. ಬಟ್ ಇವಾಗ ನೋಡೋಣ ಹೇಗಿದೆ ಅಲ್ಲಿ ವೆದರ್ ಅಂತಂದ್ಬಿಟ್ಟು. ದೇವರ ಮನೆ. ಓಕೆ, ನಾವೀಗ ದೇವರ ಮನೆಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಈ ರೆಸಾರ್ಟಿಂದ ಎಷ್ಟು ದೂರ ಆಗುತ್ತೆ? ದೇವ್ರ ಮನೆ 18 ಕಿಲೋಮೀಟರ್ಸ್ ಆಗುತ್ತೆ. 18. ಬೆಟ್ಟದ ಬರೇಶ್ವರ ಟೆಂಪಲ್ 3 ಕಿಲೋಮೀಟರ್ಸ್. 3 ಕಿಲೋಮೀಟರ್. ಓಕೆ, 18 ಅಂದರೆ ಒಂದು 45 ಮಿನಿಟ್ಸಲ್ಲಿ ಹೋಗ್ಬೋದಾ? 30 ಮಿನಿಟ್ಸ್, 30 to 40 ಹೋಗ್ಬೋದು. ದೇವರ ಮನೆಗಿಂತ ಮುಂಚೆ ಟೆಂಪಲ್ಗೆ ಹೋಗ್ಬಿಟ್ಟು ಹೋಗೋಣ ಅಂತ. ಟೆಂಪಲ್ ಹೆಸರು ಬೆಟ್ಟದ ಬೈರೇಶ್ವರ. ಯಾವಾಗಲೂ ಇಲ್ಲಿ ಫಾಗ್ ಇದ್ದೇ ಇರುತ್ತೆ. ಈ ಟೆಂಪಲ್ ಅಂತೂ ಎಂಥ ವ್ಯೂ ಇದೆ ಅಂತಂದರೆ ಅಪ್ಪ, ನೆಕ್ಸ್ಟ್ ಲೆವೆಲ್. ಸೊ ಫೈನಲಿ ಇಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ವಾಪಸ್. ಆವಾಗಲೇ ಹೇಳಿದಾಗೆ ದೇವರ ಮನೆಗೆ. ಎಲ್ಲರೂ ಹೇಳೋದು ಹೆಂಗೆ ಗೊತ್ತಾ, ಈ ಲೋಕಲಿಸ್ಟ್ ಎಲ್ಲರೂ ಇಲ್ಲೆಲ್ಲ ಮುಂಚೆ ಅಷ್ಟೊಂದು ಫೇಮಸ್ ಇರಲಿಲ್ವಂತೆ. ಸಿನಿಮಾಗಳಲ್ಲಿ ಯಾವಾಗ ಇದು ಬರೋಕ್ಕೆ ಶುರು ಆಯಿತು ಆವಾಗಲಿಂದ ಜನ ಫುಟ್ಫಾಲ್ ಜಾಸ್ತಿ ಇದೆ. ಎಸ್, 600 ವರ್ಷದಿಂದ ಅಂತಂದರೆ ಅನ್ಫಾರ್ಚುನೇಟ್ಲಿ ದೇವ್ರ ದರ್ಶನ ಮಾಡೋಕ್ಕಾಗಿಲ್ಲ. ಏನಕ್ಕೆ ಅಂತ ಅಂದರೆ 9 ಗಂಟೆಗೆ ಕ್ಲೋಸ್ ಆಗುತ್ತೆ. ಅದಕ್ಕೋಸ್ಕರ ಇಷ್ಟು ದಪ್ಪ ಸೊಳ್ಳೆ ನಾನು ಫಸ್ಟ್ ಟೈಮ್ ನೋಡುತ್ತಾ ಇರೋದು. ಕಾಣಿಸ್ತಾ ಇದೆಯಾ ಎಷ್ಟು ದಪ್ಪ ಅಂದರೆ? ಹೆಂಗಿದೆ ನೋಡ್ರಿ. ಟೈಮ್ ನಾವು ಪ್ಯಾರಿಸಲ್ಲಿ ಇದ್ದೀವಿ ಈಗ ನಾವು. ವ್ಯೂ ಇದೆ, ಬಟ್ ಫಾಗ್ ಇರೋದ್ರಿಂದ ಏನು ಕಾಣಿಸ್ತಿಲ್ಲ. ಬೇರೆ ಛತ್ರಿ ತಂದಿಲ್ವಲ್ಲ ನಾವು. ಗೊತ್ತಿಲ್ಲ ನಮಗೆ. ಆ ಕಾರಣ ಏನಾರ ಇದೆಯಾ? ಛತ್ರಿ ಇದೆಯಾ? ಹೆಂಗಿದೆ ಅಲ್ವಾ? ಇದು ಕಬ್ಬಿಣದ್ದು ಮೇಲ್ಗಡೆ ಇದೆಯಲ್ಲ, ಬಚ್ಚಲ ಮನೆ ಇಷ್ಟ ಆಯ್ತು.
ಏನು ಕಾಣಿಸ್ತಲ್ಲ ಬಾ. ನಾನು ಫೋಟೋ ತೊಗೊಂಡಿದ್ದೀನಿ. ಹಾಂ ನಾಲ್ಕು ಜನ ತಗೊಳ್ಳೋಣ ಬನ್ನಿ. ಕೊಂಡ್ರು ಬರ ಬರ ಈ ಥರ ವಾವ್. ಏ ಪಾಪ ಹಿಂಗ್ ತಗೊಳ್ಳೋಣ. ಹಾಂ ಸರಿ ಹೋಗಿ. ಇಲ್ಲಿಂದ ವಾಪಸ್ ಹೋಗ್ತಿದ್ದೀವಿ ಇನ್ನೊಂದು ವ್ಯೂ ಪಾಯಿಂಟ್ಗೆ. ಅಲ್ಲಿಗೆ ಬಿಡ್ತೀರಾ? ಓಹೋ ರೆಡಿ ಪಾಪ. ಇಲ್ಲಿ ನಿಮ್ಮ ಕ್ಯಾಮ್ರಾದಲ್ಲಿ ಒಂದು ಕಾಣಿಸ್ತಾನೆ ಅನ್ಕೋತೀನಿ. ಹಂಗಿದೆ ಗೊತ್ತಾ ಅಲ್ಲಿ. ಅವಾಗಲೇ ಆಫ್ ರೋಡಿಂಗ್ ಹೋಗಿದ್ದು ಹೆಂಗಿತ್ತು ಗೊತ್ತಾ? ಓ ಓ ಓ ಓ ಓ ಓ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಹೋಗ್ತಾ ಇದೆ ಗಾಡಿ. Oh my gosh. Oh my. Psych. My God. Psych. Oh my God. Appo. Psych. My gosh. You got a lifetime experience. Oh my. Appa. Oh my gosh. ನಮ್ಮ ಜೊತೆಗೆ ನೀವು ನೋಡ್ತಾ ಇದ್ದೀರಾ ಈ ಲೈವ್ ಎಕ್ಸ್ಪೀರಿಯನ್ಸ್ನ. ಮಳೆ ಎಲ್ಲ ಇಲ್ಲಿ ಸಕ್ಕತ್ತಾಗಿದೆ ಪಾಪ. ಒಳ್ಳೆ ಫೀಲ್. ಹೆಂಗ್ ಆಡ್ತಾರೆ ನೋಡಿ ಗಾಡಿ ಅಲ್ವಾ? ಹೇಗಿದೆ ಫೀಲು? ಅದು ಒಂದು ಕ್ಷಣ ನೋಡಿದ್ರು ನಿಂತ್ಕೊಂಡು ಗೆಸ್ ಮಾಡಿದ್ರು ಎತ್ತು ಮೇಲೆ ಅಂತ. ನಾನು ಯಾರಿಗೂ ಹೇಳ್ತೀರ ಬೌಲಿಂಗ್ ಸೈಕ್ ಬರಲ್ವಾ ಮೌಲ್ಯ? ಓಕೆ. ಅದೇ ನಾನು ಹೇಳಿದ್ದು, ಲೈಕ್ ಕ್ಲೌಡ್ ಮುಂದೆ ಪಾಸ್ ಆಗ್ತಾ ಇರೋ ಥರ, ಕ್ಲೌಡ್ ಒಳಗೆ ಪಾಸ್ ಆಗ್ತಾ ಇರೋ ಥರ ಫೀಲ್ ಇದೆ. ಆ್ಯಕ್ಚುಲಿ ಇದೆಲ್ಲ ಕ್ಲೌಡ್ಸ್ ಒಳಗೆ ಇದು. ಇಲ್ಲದೆ ಬಿಟ್ಟನು. ಇನ್ನೊಂದು ಇದೆಯಲ್ಲ ತಾಕೋ ಜಾಕೆಟು ತಲೆಗೆ. ಹಾಂ ವಾಪಸ್ ಹೊರಡ್ತಾ ಇದ್ದೀವಿ ಈಗ ಹೆಂಗೆ ಹೋಗ್ತೀವಿ ಅನ್ನೋದು ಇರೋದು. ಮೌಲ್ಯ ಮತ್ತೆ ಒಳಗಡೆ ಸೇರಿಬಿಟ್ಟಿದ್ದಾಳೆ. ಗುಡ್. ಎಲ್ಲ ಓಡಿಸ್ತೀರಂತ ಅಂದ್ಬಿಟ್ಟು ಆ ಕಾರಲ್ಲಿ ಮೆತ್ತಗೋಗಿ ಕೂರ್ತಾ ಇದ್ದೆ ನಮ್ಮ ಚಿಕ್ಕ ನೋಡಿ. ಆ ಕಾರು ಹಂಗೆ. ಓಕೆ ಈಗ ನಾವು ಎಲ್ಲರೂ ಸೇರಿ ಒಂದು ಸೆಲ್ಫಿ ತಗೊತಾ ಇದ್ದೀವಿ. ಅದನ್ನು ವಿಡಿಯೋ ಮಾಡ್ತಾ ಇದ್ದೀವಿ. ಗುಂಡ ಇದ್ರಲ್ಲಿ ಕೂರ್ಕೋ ಬಾ.
ಇದ್ರಲ್ಲಿ ಕೂರ್ತೀಯಾ? ಅವ್ರಿಗೆ 3 ಜನ ಕಷ್ಟ ಆಗತ್ತಪ್ಪ ಇದ್ರಲ್ಲಿ ಎತ್ತು. ರಶ್ಮಿ ಅವ್ರು ಏನಾಗ್ತಿದೆ? ಭಯ ಆಗ್ತಿದೆ. ಗೊತ್ತಿಲ್ಲ, ಫಸ್ಟ್ ಟೈಮ್ ಐ ಆಮ್ ಫೀಲಿಂಗ್ ಇದನ್ನ. ಈಗ ನಾನು ನಡ್ಕೊಂಡು ಬರ್ತೀನಿ. ಎಲ್ಲ ಶಕ್ತಿ ಎಲ್ಲ ಭಯ ಆಗೋಗಿದೆ. ಟೌನ್ ಹೆಂಗಿದೆ ಗೊತ್ತಾಯ್ತು ನಿಮ್ಗೆ, ಇಲ್ಲಿ ಏನು ಗೊತ್ತಾಗ್ತಿಲ್ಲ ಅನ್ಕೋತೀನಿ ಮೋಸ್ಟ್ಲಿ. ಹಿಂಗೆ ಇವಾಗ ನೋಡಿ ಬ್ರೇಕು ಬೇಡ, ಇದು ಬೇಡ. ಓ ಗೇರಲ್ಲಿ ಹೋಗ್ತಾರದಲ್ಲ ಇದು. 4 ವೀಲಲ್ಲಿ ಹಾಕಿದ್ರೆ ಅದೇ ಇಟ್ಕೊಂಡು ಹೋಗುತ್ತೆ ಸ್ಲೋ ಆಗಿ. ಸೊ 4 ವೀಲಲ್ಲಿ ಇದೊಂದು ಪ್ಲಸ್ ಪಾಯಿಂಟ್ ಅಲ್ಲ. ಬ್ರೇಕೇ ಇಲ್ಲ. ಹೆಂಗೋ ಅಲ್ಲೇ ಬರೀ. ನನ್ನಲ್ಲೇ ಬರ್ತೀನಿ ಅಂತ. ಯಾಕೋ ಅದರಲ್ಲಿ ಅದರಲ್ಲಿ ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿರ್ಬೇಕು ಅನ್ಸುತ್ತಲ್ಲ. ಅಲ್ಲ ಪಾಪ ಅವ್ರಿಗೆಲ್ಲ ಕೂರೋದಕ್ಕೆ ಬೀಳಕ್ಕಾಗಲ್ಲ. ಓ ಹಂಗೆ ಅವರು ಅದು ಇನ್ಯಾವುದಿಲ್ಲ ಬರೋ. ಅವಾಯ್ಡ್ ಮಾಡ್ಬೇಕಲ್ಲ ಅಲ್ಲಿಂದ. ಈಗ ಒಂದು ಒಳ್ಳೆ ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ. ಕಾಫಿ ಚೆನ್ನಾಗಿರುತ್ತಲ್ಲ, ಸಕ್ಕರೆ ಕಮ್ಮಿ ಹಾಕಿ. ಕಾಫಿ ಚೆನ್ನಾಗಿರುತ್ತೆ, ಮ್ಯಾಗಿ ಚೆನ್ನಾಗಿರುತ್ತೆ. ಸೂಪರ್. ಏನು ಚಿಕ್ಕು, ಈ ಗಾಡೀಲಿ ಹೆಂಗಿತ್ತು? ಸಖತ್ತಾಗಿತ್ತು. ಇಳಿಬೇಕಾದ್ರೆ ಇದ್ರಲ್ಲೂ ಏನು ಅನಿಸಿಲ್ಲ. ನೀವು ಹೆಂಗೆ ನೋಡಿ ಆಚೆ ಬಂದ್ಬಿಟ್ಟು ನೀವು ಎದ್ಕೊಂಡ್ಬಿಟ್ಟಿದ್ದೀರಾ, ಈ ಸಖತ್ತಾಗಿ ಉಳಿಸ್ತೀರಪ್ಪ ನೀವು ಗಾಡಿನ ಅಂತ ಅಂದ್ಬಿಟ್ಟು. ಆದರೆ ನಿಮ್ಮ ಗಾಡೀಲಿ ಎದ್ಕೊಂಡಿಲ್ಲ ನಾನು, ಅದು ಫುಲ್ಲು ಉಲ್ಟಾ. ಅಲ್ಲ ಹೆಂಗಿತ್ತು ಗೊತ್ತಾ, ಅವ್ರಿಗೆ ನೀವು ಅಂದ್ಬಿಟ್ಟು ಸಖತ್ತಾಗಿ ಉಳಿಸ್ತೀರೋ ನೀವು ಗಾಡಿನ, ಆದರೆ ನಿಮ್ಮ ಗಾಡೀಲಿ ಕೂತ್ಕೊಳ್ಳೋದು ನಾನು ಅಂತ. ಇದು ಚೆನ್ನಾಗಿತ್ತಲ್ವಾ? ಅದ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಚಿಕ್ಕು ಅಲ್ವಾ? ಸಖತ್ ಸೂಪರ್. ಕಾಫಿ ಕೊಡಿ. ಎಲ್ಲರೂ ಕಾಫಿ ಕೊಟ್ಬಿಡಿ ಒಂದು 10. ಆಮೇಲೆ ಒಂದು ಇದು ಕೊಡಿ, ಚರ್ಮುರಿ ಕೊಡಿ ಒಂದು 2. ಚುರುಮುರಿ ಜೊತೆ ಕಾಫಿ ಕುಡಿತಾ ಇದ್ದೀವಿ ಈ ಒಂದು ಬ್ಯೂಟಿಫುಲ್ ವೆದರಲ್ಲಿ. ಆ್ಯಂಡ್ ದಿಸ್ ಬ್ಯೂಟಿಫುಲ್ ಕಿಡ್ ಜೊತೆ. ಚುಮ್ಮ ಇವನ ಹೆಸರು ಆರ್ವಿಕ್. ಈ ವೆದರ್ ಮಧ್ಯ ಮ್ಯಾಗಿ ತಿಂದು ಕುಡಿದು ಬಿಟ್ಟಿದ್ದೀವಿ. ಪೇ ಮಾಡೋಕ್ಕೆ ನೆಟ್ವರ್ಕ್ ಸಿಗ್ತಾ ಇಲ್ಲ. ಈ ಪಿಲ್ಲರ್ ಹತ್ರ ಹೋಗಿ ಆ ಪಿಲ್ಲರ್ ಹತ್ರ ಹೋಗಿ ಏನು ಕಳಿಸ್ತಾರೆ, ಹೋಗ್ತಾ ಇದೀವಿ. ಜಿಯೋ ಅಂತ ಕಿರ್ಸ್ಬಿಟ್ರೆ ಬಂದ್ಬಿಡುತ್ತಾ? ಒಂದು ಕ್ಷಣದಲ್ಲಿ ಪರದಾಡ್ಬಿಟ್ಟಿದ್ದೆ ಇವಾಗ ನಾವು. ಅಪ್ಪಿ ದೇವ್ರ ಥರ 500 ರೂಪಾಯಿ ಕೊಟ್ಲು. ಹೌದು, ಬಟ್ ನಿಜವಾಗ್ಲೂ ನಾವೆಲ್ಲ ಈ ಒಂದು QR ಕೋಡ್ಗೆ ಎಷ್ಟು ಇದಾಗ್ಬಿಟ್ಟಿದ್ದೀವಿ ನೋಡಿ. ಕ್ಯಾಶೇ ಕ್ಯಾರಿ ಮಾಡಲ್ಲ ಎಲ್ಲೂ. ಬಾಯ್. ಈಗ ನಾವು ಆ ಕಾರಿಂದ ಅಲ್ಲ ಆ ಜೀಪಿಂದ ಈ ಜೀಪ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬಂದಿದ್ದೀವಿ. ಈಗ ಇದು ಜೀಪ್ ಹೆಂಗೋಯ್ತು ಅಂತ ಗೊತ್ತಾಗುತ್ತೆ. ಎಲ್ಲ ಮುಗಿಸಿ ಈಗ ಮತ್ತೆ ವಾಪಸ್ ರೆಸಾರ್ಟ್ಗೆ ಬಂದಾಯಿತು. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ಅದು ಆಫ್ ರೋಡಲ್ಲಿ ನೆಕ್ಸ್ಟ್ ಲೆವೆಲ್. ಈಗ ಹೋಗಿ ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕ್ಕೊಂಡು ನನ್ನ ಮಗಳನ್ನು ಮಾತನಾಡಿಸ್ಕೊಂಡು ಮುಂದಿನ ಕೆಲಸವನ್ನು ಮಾಡುವುದು. ಮಾತನಾಡ್ಸೋದಲ್ಲ ರೀ, ನೋಡ್ಕೋಬೇಕು ಇವಾಗ. ನಾನು ಮಾತಾಡ್ತೀನಿ ಕಣೆ. ಸಖತ್ ಎಕ್ಸ್ಪೀರಿಯನ್ಸು. ಥ್ಯಾಂಕ್ ಯು. ಸಖತ್ತಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ಆಫ್ ರೋಡ್ದೆಲ್ಲ. ಅದನ್ನು ಬೆಳಿಗ್ಗೆ ನಿನ್ನೆ ರಾತ್ರಿ ಹೇಳ್ದಂಗೆ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದೇ ಬಿಟ್ಟಿದ್ದಾರೆ ನೋಡಿ ತಾತ. ಪಾ ಇವತ್ತು ಅಕ್ಕಿ ರೊಟ್ಟಿ ತಿನ್ಕೊಂಡು ಮತ್ತೆ
ಸಮಯ ಇವಾಗ 5:15. ನಾನು ಜೋರಾಗಿ ಮಾತಾಡೋಂಗಿಲ್ಲ. ಒಂದು ಸಣ್ಣ ನ್ಯಾಪ್ ತಗೊಂಡು ಬಂದೆ. ಗುಡ್, ನೈಸ್ ಡೇ. ಸೌಂಡ್ ಕಿವಿ ಹತ್ರನೇ. ಯಾವ ಹುಳ ಅಂತ ನೋಡೋಣ. ನನಗೆ ಆ ಹುಳ ಹುಡುಕ್ತೆ ಸಿಗಲಿಲ್ಲ. ಇಲ್ಲೆಲ್ಲ ಇರುತ್ತೆ. ಕೇಳಿಸ್ತದ್ಯಾ? ಇಲ್ಲಿ ಇದ್ರೊಳಗೆ ನಾನು ಹತ್ರಕ್ಕೆ ಬರ್ತೀವಿ ನೋಡಿ. ಇಲ್ಲೇ ಇದೆ 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 ಇದೆ. ಈಗ ಕಾಣಿಸೋದೇ ಇಲ್ಲ ನೋಡು. ನೋಡಿ, ಗಜನಿಂಬೆ. ಅಲ್ಲ ಅದು ರಿಯಲಾಗಿ ನಿಂಬೆಣ್ಣೆನಾ ಬಾಬಾ ಅದು? ಓ, ನಿಂಬೆಣ್ಣೆ ನಿಂಬೆಣ್ಣೆ. ನೆಂಟರು ಬಂದರು ಇಲ್ಲಿ. ನಿಂತು. ಅಯ್ಯೋ ಅಪ್ಪ, ಆಲ್ರೆಡಿ ನಾನು ಕಚ್ಚಿಸ್ಕೊಂಡಿದ್ದೀನಿ ಗುರು ಇಲ್ಲಿ. ಇಲ್ಲಿ ನೋಡಿ ಬಾಬಾ. ಗೊತ್ತಾಯ್ತು. ಓಹೋ, ಅದು ಗೊತ್ತೂ ಆಗಲ್ಲ ಬಿಡು. ಕಾಲ ಮೇಲೆ ನೋಡ್ತೈತೆ ನೋಡು ಬಾಬಾ. ಸುಮ್ಮನೆ ಅಂತ ಕಣ. ಆ ಕಾರು ಜಾಸ್ತಿ ರೋಡ್ಗಿಂತ ಮಣ್ಣಲ್ಲೇ ಜಾಸ್ತಿ ಓಡಾಡುತ್ತೆ ಅನ್ಸುತ್ತೆ ಬಾಬಾ. ಕ್ಯಾಚ್ ಕೊಡಿ ನೋಡು. ಹಾಂ, ಕಿತ್ತಲೆ ಕಿತ್ತಲೆ ಕಿತ್ತಲೆ. ಹೋ ನೋಡಲಿ, ಎಷ್ಟು ಈಸಿ ತೆಗೆದಾಕ್ತಾರು. ನಮಗೆ ಆಯ್ತಾಯ್ತಾ ಅಂತ ಊಟ ಆಗಿ ನಾನು ಫಸ್ಟ್ ಎಸ್ಕೇಪ್ ಆಗ್ತೀನಿ ಇಲ್ಲಿಂದ. ಎಸ್ಕೇಪ್ ಅಗೇನ್. ನಿನ್ನೆ ಥರ ಇಲ್ಲಿ ಆಟ ಆಡೋಕ್ಕೆ ಬಂದಿದ್ದೀನಿ. ಯಾರು? ಮೌಲ್ಯ ಉಗಿತಾವಳೆ, ಅವನು ಉಗಿಸ್ಕೊತಾವನೆ. ಎಲ್ಲ ಒಳ್ಳೆ ಒಂದು ತಿಂಗಳು ಬಿಟ್ಟಿದೆ ಅಂತ ಅನ್ಬೇಕಾಗಿತ್ತು. ಈಗ ನಿನಗೆ ಮೊಮ್ಮಕ್ಕಳಲ್ಲಿ ಫಸ್ಟ್ ಯಾರಿಷ್ಟ? ಬಂದಿದ್ದು ಬಂದಿದ್ದು ಸರಿ. ಸರಿ. ನೀರು ಇಷ್ಟ ಅಂತ ಹೇಳ್ತಾ ನೀವೇ ಬಂದಿದ್ದು. ಇವಳೇ ಫಸ್ಟ್ ಕಾಣಿಸ್ಕೊಂಡಿದ್ದು. ಇವಳೇ ಕಾಣಿಸ್ಕೊಂಡಿದ್ದು. ಕಾಣಿಸ್ಕೊಂಡಿದ್ದಲ್ಲ, ಇಷ್ಟ ಯಾರು ಪರ್ಸನಲಿ ಮನೆಗೆ ಫಸ್ಟ್. ಅಲ್ಲ ನಾನು ಈ ಕ್ವಶನ್ ಕೇಳ್ತಾ ಅವರು ಮ್ಯಾನಿಪುಲೇಟ್ ಮಾಡ್ತಾರೆ. ಏ ಅಪ್ಪ, ಅದು ಇಟ್ಕೊಡಿ. ಸರಿ, ನಾನು ಇಷ್ಟ. ಕನುಸರಿ ಈಗ ಅಟ್ ಪ್ರೆಸೆಂಟ್ ಅಟ್ ಪ್ರೆಸೆಂಟ್ ಯಾರಿಷ್ಟ? ಇವಾಗ ಅಪ್ಪುನೇ ಕಣೆ. ಹಾ, ನಗುಲೆ ಎಲ್ಲ ಇದೆ. ನಾಟಕಗಳು ಅಜ್ಜಿ ಅಲ್ಲ, ಮೊಮ್ಮಕ್ಕಳಲ್ಲಿ ಯಾರಿಷ್ಟ? ನೀನು ಅವಳು ಇಬ್ಬರೇ ಇರೋದು. ಹಾ, ಈಗ ಹೇಳಿ. ಗಂಡು ಮಕ್ಕಳಲ್ಲಿ ಯಾರು? ಈಗ ಮೊಮ್ಮಕ್ಕಳು ಇಬ್ರು ಅವರೇ. ಒಬ್ರಿಗೆ ಹೇಳಿದ್ರೆ ಒಬ್ರು ಕಷ್ಟ ಆಗುತ್ತೆ. ಗಂಡು ಮಕ್ಕಳಲ್ಲಿ ಯಾರು ಇಲ್ಲ ಗುರು. ಮೇಘರಾಜ್ ಒಬ್ಬರು ಬಿಟ್ರೆ, ಇವರು ಬಿಟ್ರೆ. ನಿನಗೆ ಎಷ್ಟು ಮೊಮ್ಮಕ್ಕಳವ್ರೆ ಅಂತ ಕೇಳ್ತಾರ? ಯಾರು ಇಷ್ಟ ಅಂತ ಕೇಳ್ತಾರದು. ಹೇಳು, ಒಬ್ರು ಮೇಲೆ ಒಂದು ಇರುತ್ತೆ. ಹೇಳಕ್ ಆಗಲ್ಲ ಪಾಪ. ನಂಗೆ ಯಾವ ಮಕ್ಕಳು ಇಷ್ಟ ಇಲ್ಲ, ಬರೀ ನಂಗೆ ಇಬ್ರು ಎರಡು ಹೆಣ್ಮಕ್ಳು ಅವರಲ್ಲ, ಅಷ್ಟೇ ಇಷ್ಟ ಅಂತ ಹೇಳ್ಬಿಡು. ಹೇಳು. ನಾನು ಮನಸ್ಸೆಲ್ಲ ಇಟ್ಕೊಂಡ್ರೆ ನೀವು ಇಬ್ಬರು ಬೇರೆ. ಅಯ್ಯೋ, ಹೆಣ್ಮಕ್ಳು ಅಂತ. ಹೆಣ್ಮಕ್ಳು ಅಂತ ಸರಿ, ಸಾಯಿಸ್ತಾವ್. ನಮ್ಮಿಬ್ರಲ್ಲಿ ಯಾರಿಷ್ಟ? ಇವತ್ತಿನ ರಾತ್ರಿ ಊಟ ಇದಾಗಿದೆ. ಅಲ್ಲೆಲ್ಲ ಅವ್ರು ಊಟ ಮಾಡ್ತಾ ಇದ್ದಾರೆ. ನಾನು ಇಷ್ಟೇ ಹಾಕೊಂಡಿರೋದು. ಈಗ ಸಮಯ 11:30. ಎಲ್ಲ ಎಡಿಟ್ ಮಾಡಿ ಲಾಸ್ಟ್ ಒಂದು ಎಂಡ್ ಕಾರ್ಡ್ ಕೊಟ್ಟೆ ಮಲಗ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಪಾಪ ಅಲ್ಲೊಂದು ಎದ್ದಿದ್ರೆ ಬಾಯ್ ಹೇಳ್ತೀಯಾ? ಬಾಯ್.